ಕೈದಿಯಾಗಿದ್ರು ಸಾಯಿಕುಮಾರ್. ಜೈಲಿನಲ್ಲಿ ಅಧಿಕಾರಿಗಳೇ ನಿಷೇಧಿತ ವಸ್ತು ಬಳಕೆಗೆ ಅವಕಾಶ ಕೊಡ್ತಾರೆ. ಕೆಎಸ್ಐಎಸ್ಎಫ್ ಅಧಿಕಾರಿ ಜಯಶ್ರೀ ಆರ್ ಅವರಿಗೆ ಹಣ ವರ್ಗಾವಣೆ ಆಗಿದೆ. ಎಲ್ಲಾ ವಿಚಾರಗಳನ್ನು ಒಳಗೊಂಡಂತೆ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೂಡ ಆತ ಈಗ ಹರಿಬಿಟ್ಟಿದ್ದಾರೆ. ದೂರನ್ನ ಕೂಡ ನೀಡಲಾಗಿದೆ. ನಮಸ್ಕಾರ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ನನ್ನ ನಮಸ್ಕಾರಗಳು. ನಾನು ಈ ದಿನ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದ್ರೆ, ಜೈಲಲ್ಲಿ ನಡೀತಾ ಇರೋಂತಹ ಅಕ್ರಮಗಳು, ನಾವು ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ಸಂದರ್ಭದಲ್ಲಿ ನಡೀತಾ ಇರೋಂತಹ ಅಕ್ರಮ ಚಟುವಟಿಕೆಗಳು, ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ರಿ ಏನ್ ಬೇಕಾದ್ರೂ ಐಷಾರಾಮಿಯಾಗಿರೋಗ್ಬಿಡ್ತಾರೆ. ನಾನು ಆಲೇ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂತ ಅಕ್ರಮ ಚಟುವಟಿಕೆ ಬಗ್ಗೆ. ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದ್ರೂ ಹೆಂಗೆ, ನಾವು ಒಳಗಡೆ ಬರಬೇಕು ಅಂತಂದ್ರೆ ಎಲ್ಲ ತಪಾಸಣೆ ಮಾಡಿಬಿಡ್ತಾರೆ. ನಮ್ ಕೈ ಮೊಬೈಲ್ಗಳು ಸೇರೋದಾದ್ರೂ ಹೇಗೆ ಅಂದ್ರೆ ನೀವೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, 20ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ಇದೆ. ಆರೋಪಿಯೇ ಈಗ ಪೊಲೀಸರ ಮೇಲೆ ಮಾಡ್ತಾ ಇರುವಂತಹ ಆರೋಪಗಳು ಕೂಡ ಬಹಳ ಗಂಭೀರವಾಗಿದೆ. ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇರುವಂತಹ ಆರೋಪಗಳು ಎಲ್ಲವೂ ಕೇಳಿ ಬರ್ತಾ ಇದೆ. ಈತನ ಆರೋಪಗಳು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾಗಿದೆ ಅಥವಾ ಈ ವಿಚಾರಣೆ ಏನ್ ನಡೀತಾ ಇದೆ, ಯಾವ ಆಧಾರದ ಮೇಲೆ ನಡೀತಾ ಇದೆ, ಏನೇನ್ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ? ಅಶ್ವಿನ್ಗೆ ಜೈಲ್ಗಳು ಈಗಾಗಲೇ ರೆಡ್ ಲೈಟ್ ಏರಿಯಾಗಳಾಗಿದ್ದಾವೆ ಅಂತ ಹೇಳಿ 2020ರಲ್ಲಿ ಬೆಳಗಾವಿಯ ಕಾರಾಗೃಹದಲ್ಲಿ ಇರ್ತಕ್ಕಂಥ ಒಬ್ಬ ಕೈದಿಯ ಒಂದು ಆರೋಪವನ್ನ ಮಾಡಿದ್ರು. ಆರೋಪ ಅಂತಂದ್ರೆ ಏನು, ಕಾರಾಗೃಹದ ಡಿಜಿಪಿಗೆ ಒಂದು ಪತ್ರವನ್ನ ಬರೆದು ಜೈಲುಗಳು ಸಂಪೂರ್ಣವಾಗಿ ವೇಶ್ಯಾವಾಟಿಕೆ ಅಡ್ಡೆಗಳಾಗಿದ್ದಾವೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರ ಜೊತೆಗೆ ಕಾರಾಗೃಹದ ಅಧಿಕಾರಿಗಳೇ ಏನು ಹಣವನ್ನು ತೆಗೆದುಕೊಂಡು ಅಲ್ಲಿ ಎತ್ತಿರ್ತಕ್ಕಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಡ್ತಾರೆ, ಅಂದ್ರೆ ನಿಷೇಧಿತ ವಸ್ತುಗಳನ್ನ ಬಳಕೆಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಒಂದು ಆರೋಪವನ್ನ ಮಾಡಿದ್ರ ಜೊತೆಗೆ ಕೆಎಸ್ಐಎಸ್ಎಫ್ ನ ಅಧಿಕಾರಿಗೆ ಜಯಶ್ರೀ ಅನ್ನುವಂಥವರ ಖಾತೆಗೆ ಹಣ ಕೂಡ ವರ್ಗಾವಣೆ ಆಗಿದೆ, ಫೋನ್ ಪೇ ಮೂಲಕ ಹಣ ಕೂಡ ವರ್ಗಾವಣೆ ಆಗಿದೆ ಅಂತ ಆರೋಪವನ್ನ ಮಾಡಿದ್ರು. ಈ ಒಂದು ಆರೋಪವನ್ನ ಆದ ನಂತರ ಕಾರಾಗೃಹ ಡಿಜಿಪಿ ಇವರನ್ನ ತನಿಖೆಯನ್ನು ನಡೆಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಧಾರವಾಡದ ಕೆಎಸ್ಐಎಸ್ಎಫ್ ನ 3ನೇ ಬಟಾಲಿಯನ್ ನಲ್ಲಿ ಇರತಕ್ಕಂತ ಅಧಿಕಾರಿಗಳು ಈ ಒಂದು ತುಮಕೂರು ಮೂಲದ ಆರೋಪಿಯಾಗಿರ್ತಕ್ಕಂಥ ಸಾಯಿಕುಮಾರ್ ಅನ್ನ ಕರೆದು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಏನು, ಕೆಎಸ್ಐಎಸ್ಎಫ್ ನ 3ನೇ ಬಟಾಲಿಯನ್ ಇರತಕ್ಕಂಥ ಸಿಪಿಐ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಈಗಾಗಲೇ ಇವರನ್ನ ಆಗಸ್ಟ್ 3ನೇ ತಾರೀಕು ಧಾರವಾಡಕ್ಕೆ ಕರೆಸಿ ಇಲ್ಲಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ವಿಚಾರಣೆ ನಡೆಸಿ ಕೆಲವೊಂದಿಷ್ಟು ಅವ್ರ ಕಡೆ ಇರ್ತಕ್ಕಂಥ ಮಾಹಿತಿಯನ್ನ ಕಳೆದುಕೊಂಡು ಸದ್ಯ ಈ ಕೇಸನ್ನು ಕೂಡ ಈಗಾಗಲೇ ಬೆಂಗಳೂರಿಗೆ ವರ್ಗಾವಣೆ ಮಾಡುವಂತ ಸದ್ಯ ಈಗ ವಿಚಾರಣೆ ನಡೆಸಿರ್ತಕ್ಕಂಥ ಸಾಯಿಕುಮಾರ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಸದ್ಯ ಈಗ ತನಿಖೆ ಹಂತದಲ್ಲಿರುವಂತಹ ಕಾರಣಕ್ಕಾಗಿ ಯಾವುದೇ ಒಂದು ವಿಚಾರಣೆಯನ್ನು ಕೂಡ ಅಧಿಕಾರಿಗಳು ಬಿಟ್ಕೊಡ್ತಾ ಇಲ್ಲ. ಆಗ್ತೀನಿ. ಆಲ್ ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.